ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಸಾರಿ, ಯಾಕಂದರೆ ನಮಗೆ ಎಕ್ಸಾಮ್ಸ್ ನಡೀತಾ ಇತ್ತು, ಹಾಗಾಗಿ 1 ತಿಂಗಳ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾವಿರದ 1903 ಡಿಸೆಂಬರ್ 17 ನಾರ್ತ್ ಕ್ಯಾರೋಲಿನಾದ ಕಿಟ್ಟಾಕ್ನಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ವಿಮಾನ ಹಾರಾಟ ಆಗುತ್ತೆ. ಇದರ ಕೊಡುಗೆ ರೈಟ್ ಬ್ರದರ್ಸ್ಗೆ ಸಲ್ಲುತ್ತೆ. ಇದು ನಿಮ್ಮೆಲ್ರಿಗೂ ಗೊತ್ತಿರದೆ. ಆರ್ವಿಲ್ ಆ್ಯಂಡ್ ವಿಲ್ಬರ್, ಇದು ಅವರ ರಿಯಲ್ ಹೆಸರು. ಇವರು ಮಾಡಿರುವ ಸಾಧನೆಗೆ ಹಲವಾರು ಪ್ರಯತ್ನಗಳು ಮತ್ತು ಕಲ್ಪನೆಗಳು ಶತಮಾನಗಳಿಂದ ಬಂದಿದ್ದಾವೆ. ಹಾರಾಟದ ಕಲ್ಪನೆಯು ಪ್ರಾಚೀನ ಪುರಾಣಗಳು ಮತ್ತು ಲಿಯೋನಾರ್ಡೋ ಡಾ ವಿಂಚಿ ಇವರಿಂದ ಶುರುವಾಗುತ್ತೆ. 15ನೇ ಶತಮಾನದಲ್ಲಿ ಹಾರುವ ಯಂತ್ರಗಳ ಚಿತ್ರವು ಬೆಳಕಿಗೆ ಬರುತ್ತವೆ. ಇದನ್ನು ನೋಡಿ ವಿಮಾನ ತಯಾರಿಸುವ ಪ್ರಯತ್ನಗಳು 20ನೇ ಶತಮಾನದ ಪ್ರಾರಂಭದಲ್ಲಿ ನಡೆಯಿತು. 1780ರ ದಶಕದಲ್ಲಿ ಫ್ರಾನ್ಸ್ನ ಮಾಂಟ್ಗೊಲ್ಫಿಯರ್ ಭ್ರಾತರು ಮೊದಲ ಹಾಟ್ ಏರ್ ಬಲೂನನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುತ್ತಾರೆ. ಇದು ಹಾರಾಟದ ಸಾಧ್ಯವಿದೆ ಎಂದು ಖಚಿತಪಡಿಸಲು ಸಹಾಯವಾಯಿತು. 19ನೇ ಶತಮಾನದ ಕೊನೆಯಲ್ಲಿ ಜರ್ಮನಿಯ ಹವಾಯಿಜ್ಞಾನ ಪ್ರಿಯರಾದ ಒಟ್ಟೋ ಲಿಯೆಂಥಾಲ್ ಇವರು ಗ್ಲೈಡರ್ ಅನ್ನು ನಿರ್ಮಿಸಿ ಹಾರಾಟವನ್ನು ನಡೆಸಿದರು. ಇದು ವಾಯುವಿಜ್ಞಾನ ಮತ್ತು ನಿಯಂತ್ರಣದ ಬಗ್ಗೆ ಸ್ಪಷ್ಟವಾದ ಅರ್ಥವನ್ನು ನೀಡಿತು. ಲಿಯೆಂಥಾಲ್ ಇವರ ಕೆಲಸವು ರೈಟ್ ಬ್ರದರ್ಸ್ ಅವರಿಗೆ ಪ್ರೇರಣೆ ನೀಡಿತು. ರೈಟ್ ಬ್ರದರ್ಸ್ ಅವರು ಹಿಂದಿನ ಹಾರಾಟ ಪ್ರಯತ್ನಗಳಿಂದ ಪ್ರೇರಿತರಾದರು. ಅದರಲ್ಲಿ ಲಿಯೆಂಥಾಲ್ ಅವರ ಗ್ಲೈಡರ್ ಸಹ ಸೇರಿವೆ. ಇವರು 3 ಪ್ರಮುಖ ಅಂಶಗಳ ಮೇಲೆ ಕೇಂದ್ರೀಕರಿಸಿದರು: ಇಂಜಿನ್, ಹಕ್ಕುಗಳು ಮತ್ತು ನಿಯಂತ್ರಣ. ಇವರು ವಿಮಾನವನ್ನು ನಿಯಂತ್ರಿಸಲು ಅವುಗಳಿಗೆ ಅದರ ಪಿಚ್ ಮತ್ತು ರೋಲನ್ನು ನಿರ್ವಹಿಸಬೇಕು ಎಂದು ತಿಳಿದುಕೊಂಡಿದ್ದರು. ಇದು ಹಿಂದಿನ ಆವಿಷ್ಕಾರಕರಿಂದ ಯಶಸ್ವಿಯಾಗಿ ಸಾಧ್ಯವಾಗಿರಲಿಲ್ಲ. ಹಲವು ವರ್ಷಗಳ ಕಾಲ ಪರೀಕ್ಷೆ ಮತ್ತು ಪ್ರಯತ್ನಗಳ ನಂತರ ಇವರು 12 ಹಾರ್ಸ್ ಪವರ್ ಇಂಜಿನ್ ಹೊಂದಿದ ಫ್ಲೈಯರ್ ಅನ್ನು ನಿರ್ಮಿಸಿದರು. ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ 1903 ಡಿಸೆಂಬರ್ 17ರಂದು ಆರ್ವಿಲ್ ರೈಟ್ ಅವರು ಮೊದಲು ಯಶಸ್ವಿ ಹಾರಾಟವನ್ನು ಹಾರಿಸಿದರು. 12 ಸೆಕೆಂಡುಗಳ ಕಾಲ 120 ಅಡಿ ಹಾರಿತು. ಇವರ ಸಹೋದರರಾದ ವಿಲ್ಬರ್ ರೈಟ್ ಇವರು ಇನ್ನೊಂದು ಹಾರಾಟವನ್ನು ಹಾರಿಸಿದ್ದರು. ಅದು 59 ಸೆಕೆಂಡುಗಳ ಕಾಲ 852 ಅಡಿ ಹಾರಿತು. ರೈಟ್ ಬ್ರದರ್ಸ್ ಇವರು ತಮ್ಮ ವಿಮಾನವನ್ನು ಮತ್ತಷ್ಟು ಸುಧಾರಣೆಗೆ ತೆಗೆದುಕೊಂಡರು. ಇವರು ಹೆಚ್ಚಿನ ಶಕ್ತಿಯ ಇಂಜಿನ್ಗಳನ್ನು ನಿರ್ಮಿಸಿದರು, ತಮ್ಮ ನಿಯಂತ್ರಣ ವ್ಯವಸ್ಥೆಗಳನ್ನು ಉತ್ತಮಗೊಳಿಸಿದರು ಮತ್ತು 1905ರ ವೇಳೆಗೆ ಇವರು ಪೂರ್ಣ ಪ್ರಮಾಣದ ಹಾರಾಟಕ್ಕೆ ಲಭ್ಯವಿರುವ ವಿಮಾನಗಳನ್ನು ಹೊಂದಿದ್ದರು. ವಿಮಾನದ ಆವಿಷ್ಕಾರವು ಪ್ರಪಂಚವನ್ನು ಬದಲಾಗಿದೆ. ಸಂಚಾರ, ಯುದ್ಧ ಮತ್ತು ವಾಣಿಜ್ಯದಲ್ಲಿ ಕ್ರಾಂತಿ ತರಿತು ಮತ್ತು ಅದರ ಅಭಿವೃದ್ಧಿ ಧಾರಾಳವಾಗಿ ಮುಂದುವರೆದಿದೆ. ವಿಮಾನದ ಆವಿಷ್ಕಾರವು ಈಗಿನಿಂದಲ್ಲ, ನಮ್ಮ ಸಂಸ್ಕೃತಿಯ ಪುರಾತನ ಕಾಲದಲ್ಲೇ ವಿಮಾನದ ಇರುವಿಕೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದು ನೀವು ರಾಮಾಯಣದಲ್ಲಿ ಕಾಣಬಹುದು. ಅದೇ ರಾವಣನ ಪುಷ್ಪಕ ವಿಮಾನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.